ನಮಸ್ಕಾರ, ನೀವು ನೋಡ್ತಾ ಇದ್ರೆ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ನಮ್ಮ ಸರ್ಕಾರಿ ಶಾಲೆ ಇನ್ನ ಕೆಲವು ದಿನಗಳಿಗೆ ಮಾತ್ರ ಇರುವಂತದ್ದು. ಯಾಕಂದ್ರೆ ಬಹುತೇಕ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆ ಈಗ ತಾನು ಕುಸಿದು ಬೀಳುವಂತ ಸ್ಥಿತಿಗೆ ಬಂದಿವೆ. ಯಾಕಂದ್ರೆ ಯಾವುದೇ ಸರ್ಕಾರ ಆಗ್ಬೋದು ಅಥವಾ ಯಾವುದೇ ಜನಪ್ರತಿನಿಧಿ ಆಗ್ಬೋದು ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಪಡ್ತಿಲ್ಲ. ಬಹುತೇಕ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆ ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಬಹುತೇಕ ಸರ್ಕಾರಿ ಶಾಲೆಗಳು ಕುಸಿದು ಬೀಳ್ತಿವೆ. ಅದ ತನ್ನ ಮೂಲಭೂತ ಸೌಕರ್ಯಗಳನ್ನು ಇಲ್ಲದೆ ಕಳ್ಕೋತಿದೆ. ಇನ್ನು ಮುಂದೆ ಸರ್ಕಾರಿ ಶಾಲೆ ಇರಲ್ವಾ? ಸರ್ಕಾರಿ ಶಾಲೆ ಇಲ್ಲದೆ ಪಾಪ ವಿದ್ಯಾರ್ಥಿಗಳು ತಮ್ಮ ಅಳುಗನ್ನ ತೋಡ್ಕೊತಿದ್ದಾರೆ. ಯಾವ ಜಿಲ್ಲೆ, ಯಾವ ಸರ್ಕಾರಿ ಶಾಲೆ ಬೀಳ್ತಿದೆ, ಅವೆಲ್ಲವನ್ನ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಬನ್ನಿ ವೀಕ್ಷಕರೇ. ಮೊದಲನೇ ಜಿಲ್ಲೆಯದಾಗಿ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ರೇಣುಕಾಪುರ ಸರ್ಕಾರಿ ಶಾಲೆ, ಪ್ರಾಥಮಿಕ ಶಾಲೆ ಈಗ ತಾನು ನಾಳೆ ಕುಸಿದು ಬೀಳುವಂತ ಪರಿಸ್ಥಿತಿ ಆಗಿದೆ. ಪಾಪ ಮಕ್ಕಳು ಶಾಲೆ ಮೇಲೆಗಡೆ ಕೂತ್ಕೊಂಡ್ರೆ ಅದ್ರ ಮೇಲ್ಚಾವಣಿ ಪಾಪ ಬೀಳ್ದಿರುವಂತ ದೃಶ್ಯದಲ್ಲಿ ನೀವು ನೋಡ್ಬೋದು. ಪಾಪ ಮರದ ಕೆಳಗಡೆ ಕೂತ್ಕೊಂಡು ಪಾಠ ಹೇಳ್ಕೊಡ್ತಿರುವಂತ ಶಿಕ್ಷಕರಿದ್ದಾರೆ. ಯಾಕೆ ವೀಕ್ಷಕರೇ ಅಂದ್ರೆ ಈ ಶಾಲೆ 1939ರಲ್ಲಿ ಸ್ಥಾಪನೆಯಾಗಿದ್ದು, ಕಟ್ಟಿದ್ದು. ಆದ್ರೆ ಇಲ್ಲಿಯವರೆಗೂ ಆ ಶಾಲೆ ಯಾವುದೇ ರೀತಿ ಜನಪ್ರತಿನಿಧಿಗಳಾಗ್ಬೋದು ಅಥವಾ ಸರ್ಕಾರ ಆಗ್ಬೋದು ಅಲ್ಲಿ ಹೋಗಿ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿಲ್ಲ. ಅಲ್ಲಿ ಹೋಗಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕಳಿಸ್ಕೊಟ್ಟಿಲ್ಲ. ತನ್ನ ಶಾಲೆಯನ್ನು ಒಂದು ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಿಲ್ಲ. ಸರ್ಕಾರಿ ಶಾಲೆಯನ್ನು ಬೇಕಾಬಿಟ್ಟಿಯಾಗಿ ಬಿಟ್ಟಿರುವಂತದ್ದು. KPSC ಅಂತ ಮಾಡ್ತೀವಿ ಅಂದ್ರು, ಆ KPSC ಎಲ್ಲೋ ಇತ್ತು, ಅದು ಮಾಡಿರುವಂತದ್ದು. ಸರ್ಕಾರಿ ಶಾಲೆ ಮುಚ್ಚುವ ಹಂತಕ್ಕೆ ಬಂದಿದೆ. ಒಂದು ಆ ಶಾಲೆಯಲ್ಲಿ ಬಹುತೇಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು 260ಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ನೋಡಿ, 260ಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಶಾಲೆಯನ್ನ ಒಂದು ಉನ್ನತೀಕರಣ ಅಭಿವೃದ್ಧಿ ಮಾಡಕ್ಕಾಗ್ತಿಲ್ಲ. ಆ ಶಾಲೆ ಬೀಳುವಂತ ಸ್ಥಿತಿಯಲ್ಲಿದೆ. ಅಂತದ್ರಲ್ಲಿ ಆ ಮೂಲಭೂತ ಸೌಕರ್ಯಗಳು ಇಲ್ಲ. ಶೌಚಾಲಯ, ಕುಡಿಯೋ ನೀರು ಯಾವುದೂ ಇಲ್ಲ. ಅಂದ್ರೆ ಅದನ್ನ ವ್ಯವಸ್ಥಿತವಾಗಿ ಕಲ್ಸ್ಕೊಡಕ್ಕಾಗ್ತಿಲ್ಲ ಅಂತ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ ಜಿಲ್ಲೆಯಲ್ಲಿ. ಒಂದು ಜಿಲ್ಲೆ, ಆ ಜಿಲ್ಲೆ ತಗೊಂಡ್ರೆ ನೆಕ್ಸ್ಟ್ ಹಾವೇರಿ ಅಂತ ಬಂದ್ರೆ 1950ರಲ್ಲಿ ಪ್ರಾರಂಭ ಆಗಿರುವಂತದ್ದು ಈ ಶಾಲೆ. ಎಲ್ಲಿ? ಹಾವೇರಿ ತಾಲೂಕಿನ ನೇಲ್ಗಲ್ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇದು 1951ರಲ್ಲಿ ಪ್ರಾರಂಭ ಆಗಿರುವಂತ ಈ ಶಾಲೆ. ಈ ಶಾಲೆಯೂ ಸಹ ಈಗೋ ನಾಳೆನೋ ಬೀಳುವಂತ ಸ್ಥಿತಿಯಲ್ಲಿದೆ. ಎಲ್ಲವೂ ಸಹ ಮೇಲ್ಚಾವಣಿ ಕುಸಿದು ಬೀಳ್ತಿರುವಂತದ್ದು, ಕಿತ್ತಿ ಬಂದಿರುವಂತದ್ದು. ಪೂರ್ತಿ ಆ ಗೋಡೆಗಳು ನೋಡ್ಬೋದು. ಆ ಮಕ್ಕಳಿಗೆ ಸರಿಯಾದ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಪಾಪ ಶೌಚಾಲಯದ ವ್ಯವಸ್ಥೆ, ಕುಡಿಯೋ ನೀರು ವ್ಯವಸ್ಥೆ ಏನೂ ಇಲ್ದಿರುವಂತ ಪರಿಸ್ಥಿತಿ ಇದೆ ಆ ಸರ್ಕಾರಿ ಶಾಲೆ ವ್ಯವಸ್ಥೆ ಅಂದ್ರೆ. ಮತ್ತೆ ಇನ್ ಯಾವ ರೀತಿ ಸರ್ಕಾರಿ ಶಾಲೆಯ ಕನ್ನಡವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ? ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ? ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ? ಈ ಶಾಲೆಯಲ್ಲಿ ಬಹುತೇಕ 174 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿರುವಂಥದ್ದು. ಅಲ್ಲಿ ಯಾವುದೇ ರೀತಿ ಮೂಲ ಸೌಲಭ್ಯಗಳಿಲ್ಲ ಅಂತ ಪಾಪ ವಿದ್ಯಾರ್ಥಿಗಳ ಅಳಲನ್ನು ತೋಡ್ಕೊಂಡಿರುವಂಥದ್ದು. ಎಲ್ಲಿ ಸ್ವಾಮಿ, ಎಲ್ಲಿ ಹೋಗ್ತಿದೆ? ರಾಜ್ಯದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಎಲ್ಲಿಯವರೆಗೂ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡೋದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲಿಸ್ಕೊಡಕ್ಕಾಗಲ್ವೋ ಅಲ್ಲಿಯವರೆಗೂ ವಿದ್ಯಾರ್ಥಿಯು ತನ್ನ ವ್ಯಾಸಂಗ ಮಾಡಕ್ ಸಾಧ್ಯ ಇಲ್ಲ. ಸರ್ಕಾರಿ ಶಾಲೆ ಉಳಿದ್ರೆ ಮಾತ್ರ ಕನ್ನಡವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ರಾಜ್ಯದ ಪ್ರತಿಯೊಂದು ಮೂಲೆಯಲ್ಲಿ ಸರ್ಕಾರಿ ಶಾಲೆ ನೋಡ್ತಾ ಹೋದಾಗ ಸರ್ಕಾರಿ ಶಾಲೆಯಲ್ಲಿ ಒಂದಾದರೂ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಯಾಕೆ ಸರ್ಕಾರ ಸರ್ಕಾರಿ ಶಾಲೆ ಉಳಿಸ್ಕೊಳ್ಳೋದು ಪ್ರಯತ್ನ ಮಾಡಲ್ಲ? ಜನಪ್ರತಿನಿಧಿಗಳೇ ತುಂಬಿ ತುಳುಕ್ತಿದೆ ಪ್ರೈವೇಟ್ ಶಾಲೆಗಳು. ನಿಮ್ಮ ಹಣದ ಹಬಲ ಅಥವಾ ಇನ್ಯಾವುದೋ ಮೋಹದಕ್ಕಾಗಿ ಸರ್ಕಾರಿ ಶಾಲೆಯನ್ನು ಹಾಳು ಮಾಡುವಂತ ಸ್ಥಿತಿ ತಂದ್ಬಿಟ್ಟು ನಿಮ್ಮ ಪ್ರೈವೇಟ್ ಶಾಲೆಯನ್ನು ಉದ್ಧಾರ ಮಾಡ್ಕೊತಿದ್ದೀರ ಸ್ವಾಮಿ. ಬಡರ ವಿದ್ಯಾರ್ಥಿಗಳು ಎಲ್ಗೋಬೇಕು? ಲಕ್ಷಾಂತರ ಫೀಸ್ ಕಟ್ಬೇಕು. ಎಲ್ಲಿ ಕಟ್ತಾರೆ? ಸರ್ಕಾರಿ ಶಾಲೆಯನ್ನೇ ಒಂದು ಪ್ರೈವೇಟ್ ಶಾಲೆಯನ್ನಾಗಿ ಮಾಡಿ. ಜನಪ್ರತಿನಿಧಿಗಳೇ, ನಿಮ್ಮ ಮಕ್ಕಳು ಫಾರಿನ್ ಅಲ್ಲಿ ಓದ್ಬೇಕು, ಬಡ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕಾ? ಸರ್ಕಾರಿ ಶಾಲೆ ಉಳಿವಿಗಾಗಿ ಅಂತ ಎಷ್ಟೋ ಜನ ಪ್ರಾಣ ತಟ್ಟಿರುವಂತದ್ದು, ಪ್ರಾಣ ಒದ್ದೆ ಇಟ್ಟು ಸರ್ಕಾರಿ ಶಾಲೆ ಉಳಿಸ್ಕೊಂಡಿರೋ ನೋಡುದು. ಎಷ್ಟೋ ಪಾಪ ರೈತರಾಗ್ಬೋದು ಅಥವಾ ಯಾರೋ ಒಬ್ಬ ಸಮಾಜ ಸೇವಕನಾಗೋ ತನ್ನ ಜಾಗ ಕೊಟ್ಟು ಸರ್ಕಾರಿ ಶಾಲೆಯನ್ನು ಕಟ್ಟಿಸಿರುವಂತ ಉದಾಹರಣೆಗಳು ನೋಡ್ಬೋದು. ಜನಪ್ರತಿನಿಧಿಗಳೇ, ನೀವು ಒಂದು ಕ್ಷೇತ್ರದ MLA ಆಗಿ ಇರ್ತಿರಲ್ಲ, ನೀವು ಸರ್ಕಾರಿ ಶಾಲೆ ಎಲ್ಲಿವರೆಗೂ ಅಭಿವೃದ್ಧಿ ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ? ತೋರಿಸಿ ಸ್ವಾಮಿ. ಮೊನ್ನೆ ಸಚಿವ ಸಂಪುಟದಲ್ಲಿ ತಮ್ಮ ಸಚಿವಕ್ಕಾಗಿ ಏನು ಒಂದಿಷ್ಟು ಕಾರ್ಯಕರ್ತರು ವಿಷ ಕುಡಿಯಕ್ ಹೋಯ್ತಾರಲ್ಲ, ಅದೇ ಒಂದು ಶಾಲೆಯ ಉಳಿವಿಗಾಗಿ, ಒಂದು ಜಿಲ್ಲೆಯ ಸಮಸ್ಯೆಗಳಿಗಾಗಿ ನೀವು ಹೋರಾಟ ಕೂತ್ಕೊಂಡು ನನಗೆ ಬೇಕೇ ಕೆಲಸ ಮಾಡ್ಬೇಕು ಅಂತ ಒಬ್ಬ ಕಾರ್ಯಕರ್ತ ಬಂದು ನೀವೇನಾದ್ರೂ ಹೋರಾಟ ಕೂತ್ಕೊಟ್ರಿ ನೋಡಿದಿನ? ಯಾವುದೂ ಇಲ್ವಲ್ಲ. ಸರ್ಕಾರಿ ಶಾಲೆಯ ಒಂದು ವ್ಯವಸ್ಥಿತವಾಗಿ ಅದೊಂದು ರೀತಿಯ ಉನ್ನತೀಕರಣ ಮಾಡಕ್ಕಾಗದೇ ಇರೋ ಜನಪ್ರತಿನಿಧಿಗಳು ಇದ್ರು ಒಂದೇ, ಬಿಟ್ರು ಒಂದೇ. ಜನರು ನಿಮ್ಮನ್ನ ಓಟ್ ಹಾಕಿ ಗೆಲ್ಸಿರೋದೇನು ಗೊತ್ತಾ? ಆ ಸಮಸ್ಯೆಗಳನ್ನ ಪರಿಹರಿಸ್ಲಿ ಅಂತ ನಿಮ್ಮನ್ನ ವಿಧಾನಸೌಧಕ್ಕೂ ಕಳಿಸ್ಕೊಟ್ಟಿರೋದು. ಕೇಳಿ ನಮ್ಮ ಪರವಾಗಿ ಅಂತ. ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಸಾವಿರಾರು ಸಮಸ್ಯೆಗಳಿಂದ ಇದೆ. ಸರ್ಕಾರಿ ಶಾಲೆಯಿಂದ ಹಿಡಿದು ರಸ್ತೆ ಆಗ್ಬೋದು, ಕುಡಿಯೋ ನೀರು ಆಗ್ಬೋದು, ಬೀದಿ ದೀಪಗಳಾಗ್ಬೋದು. ಉತ್ತರ ಕರ್ನಾಟಕಕ್ಕೆ ಹೋಗಿ ನೋಡಿ, ಇಲ್ಲಿಯವರೆಗೂ ಅಂದಿನ ಶತಮಾನದಿಂದ ಇಲ್ಲಿಯವರೆಗೂ ಬಸ್ಗಳ ವ್ಯವಸ್ಥೆ ಇಲ್ಲ. ಟಾರಿನ ಮಕ ನೋಡಿಲ್ಲ, ರಸ್ತೆ ಮಕ ನೋಡಿಲ್ಲ,
ಕುಡಿಯುವ ನೀರಿನ ಮಕ ನೋಡಿಲ್ಲ ಸ್ವಾಮಿ. ಮತ್ತೆ ಇನ್ನೆಲ್ಲಿ ಅಭಿವೃದ್ಧಿ ಆಗುತ್ತೆ ರಾಜ್ಯ? ಎಲ್ಲಿ ನೀವು ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದೀರಲ್ಲ, ಉತ್ತರ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಬೆಂಗಳೂರಲ್ಲೇ ಏನು ಮಾಡಿಲ್ಲ ನೀವು, ಅಂದ್ಮೇಲೆ ಬೇರೆ ಇನ್ನೇನ್ ಮಾಡ್ತೀರಾ? ಫಸ್ಟು ತಿಳ್ಕೊಳ್ಳಿ, ಜನಪ್ರತಿನಿಧಿಗಳು ಜನರ ಸಮಸ್ಯೆಯನ್ನು ಆಲಿಸಿ ಸರ್ಕಾರಿ ಶಾಲೆಯ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಪಣ ತೊಡಿ. ಸರ್ಕಾರಿ ಶಾಲೆಯ ಮಕ್ಕಳಿಗಾಗಿ ನೀವು ನಿಮ್ಮ ಸೇವೆಯನ್ನು ಮುಂದುವರಿಸಿ. ಬಿಡಿ ನಿಮ್ಮ ರಾಜಕೀಯ ಜಟಾಪಟಿಗಳು. ನಿಮ್ಮ ಮಕ್ಕಳು ಫಾರಿನಲ್ಲಿ ಓದ್ತಾರಲ್ಲ, ಅದೇ ಬಡ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕಾದ್ರೆ ಅವ್ನ ಕಷ್ಟ ಯಾವತ್ತಾದ್ರೂ ಹೋಗಿ ಕೇಳಿದ್ದೀರಾ? ಕೇಳಿಲ್ವಲ್ಲ. ಏನಾಗ್ತಿದೆ ಸಮಾಜದಲ್ಲಿ? ಪಾಪ ವಿದ್ಯಾರ್ಥಿಗಳು ಕಿಲೋಮೀಟರ್ಗಳು ನೆಡ್ಕೊಂಡು ಹೋಗ್ಬೇಕು. ಅವಾಗಾದ್ರೆ ಸೈಕಲ್ ವ್ಯವಸ್ಥೆ ಇತ್ತು, ಈಗ ಹಳ್ಳಿ ಕಡೆ ಅದು ಇಲ್ಲ. ಈಗ ಪಾಪ ಬಸ್ಗಳ ವ್ಯವಸ್ಥೆ ಇಲ್ಲ. ಹೆಣ್ಮಕ್ಳು ಪಾಪ ಕತ್ಲೆ ಬರ್ತಿದ್ರೆ ಪಾಪ ಅಷ್ಟು ದೂರ ನೆಡ್ಕೊಬಂದು ಮನೆಗೆ ಸೇರೋದು ಏನು ಜೀವ ಭಯದಲ್ಲಿ ಇಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ. ಬೆಂಗಳೂರಲ್ಲೇನೂ ಬಿಡಿ, ಬೆಂಗಳೂರಲ್ಲೂ ಅಂಥ ಪರಿಸ್ಥಿತಿ ಇರುವಂಥದ್ದು. ಆದರೆ ಹಳ್ಳಿಲಿ ಎಂತ ಸ್ವಾಮಿ ಪಾಪ ಅವು? ಯಾಕೆ ಎಜುಕೇಶನಲ್ಲೂ ಹಿಂದುಳಿದಿದೆ ನಮ್ಮ ರಾಜ್ಯ? ಎಜುಕೇಶನಲ್ಲಿ ಯಾಕೆ ಹಿಂದುಳಿದಿದೆ ಅಂದ್ರೆ ಇದೇ ಕಾರಣಕ್ಕೆ. ಸರಿಯಾಗಿ ಶಿಕ್ಷಕರ ವ್ಯವಸ್ಥೆ ಇಲ್ಲ. ಎಷ್ಟೋ ಶಾಲೆಯಲ್ಲಿ ಹೋಗಿ ನೋಡಿ, ಒಂದು ಸಬ್ಜೆಕ್ಟ್ನ ಒಬ್ಬ ಶಿಕ್ಷಕ 3ರಿಂದ 4 ಪಾಠ ಮಾಡ್ತಾನೆ. ಒಂದೇ ಶಾಲೆಗೆ 2ರಿಂದ 3 ಜನ ಶಿಕ್ಷಕರಿರೋದು. ಯಾವ ರೀತಿ ಮತ್ತೆ ಮಕ್ಕಳು ಕಲಿತಾರೆ? ಯಾವ ರೀತಿ ತಾನ ಅವರು ವಿದ್ಯಾಭ್ಯಾಸ ಮುಂದುವರ್ಸಕ್ ಸಾಧ್ಯ? ಅದನ್ನ ನೀವು ಕಲ್ಸ್ಕೊಡಿ. ಸರ್ಕಾರ ದಯವಿಟ್ಟು ಗಮನ ಹರಿಸ್ಬೇಕು. ಮಾನ್ಯ DK CM ಸಾಹೇಬ್ರೆ, ಗಮನ ಹರಿಸಿ ಸ್ವಾಮಿ. ಸರ್ಕಾರಿ ಶಾಲೆ ಅಭಿವೃದ್ಧಿಗಾಗಿ ಪಣ ತೊಡಿ. ವಿದ್ಯಾಭ್ಯಾಸಕ್ಕೆ ತಾವು ಹೆಚ್ಚೊತ್ತು ಒತ್ತು ಕೊಡಿ. ಎಲ್ಲೋಯ್ತು ಬಜೆಟ್ ಮಂಡಿಸಿದ್ದು ಹಣ? ಎಲ್ಲೋಯ್ತು? ಶಿಕ್ಷಣ ಇಲಾಖೆಯಲ್ಲಿ ಇದ್ದಿದ್ದಂತ ಹಣ ಎಲ್ಲೋಯ್ತು? ಯಾರ ಜೋಬ್ಗೋಯ್ತು? ಎಲ್ಲ ನುಂಗ್ಬಿಟ್ರಾ? ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇರಬೇಕು ನಿಮ್ಗಂತೂ. ಒಂದು ಶಾಲೆಯ ಅಭಿವೃದ್ಧೀಕರಣ ಆಗ್ಲಿಲ್ಲ ಅಂದ್ರೆ ಅದು ಎಲ್ಲಿಯವರೆಗೂ ನಮ್ಮ ರಾಜ್ಯದ ವ್ಯವಸ್ಥೆ ಉದ್ಧಾರ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಏನು ಚಿತ್ರದುರ್ಗ ಆಗ್ಬೋದು, ಹಾವೇರಿ ಆಗ್ಬೋದು, ಸರ್ಕಾರಿ ಶಾಲೆಯನ್ನು ಉಳಿಸಿ ಅಂತ ಒಂದು ಪ್ರಯತ್ನ ಆಗಿರುವಂಥದ್ದು. ಯಾಕಂದ್ರೆ ಈಗಲೂ ಕುಸಿಯುವಂತ ಸ್ಥಿತಿಯಲ್ಲಿ ಇದೆ ಸರ್ಕಾರಿ ಶಾಲೆ. ದಯವಿಟ್ಟು ಅಲ್ಲಿನ ಏನು BO ಆಗ್ಬೋದು ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗ್ಬೋದು ಅಥವಾ ಶಿಕ್ಷಣ ಇಲಾಖೆ ಆಗ್ಬೋದು ಗಮನ ಹರಿಸಿ ಆ ಶಾಲೆಯನ್ನು ಉಳಿಸುವಂತ ಪ್ರಯತ್ನ ಮಾಡಿ. ದಯವಿಟ್ಟು ಆ ಸರ್ಕಾರ ಗಮನ ಹರಿಸ್ಬೇಕು. ಇಂಥ ಕಡೆ ಆದ್ರೂ ನೀವು ಯಾವುದೋ ಒಂದು ಸಮಾವೇಶ ಮಾಡ್ತೀರಾ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಲ್ಲ, ಅದನ್ನೇ ಆದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ದಯವಿಟ್ಟು ಉಪಯೋಗಿಸಿ. ಸರ್ಕಾರಿ ಶಾಲೆ ಮಕ್ಕಳಿಗೆ ದಯವಿಟ್ಟು ಉಪಯೋಗಿಸಿ. ಜನಪ್ರತಿನಿಧಿಗಳು ದಯವಿಟ್ಟು ನೀವು 5 ವರ್ಷಕ್ಕೊಂದ್ಸತಿ ಓಟ್ ಗೆದ್ದಾದ್ಮೇಲೆ ಮಕ ಆಗ್ತದಲ್ಲ, ಜನರ ಜೊತೆ ಇದ್ಕೊಂಡು ನೀವು ಕೆಲಸ ಮಾಡಬೇಕು. ಅಲ್ಲಿ ಏನ್ ಸಮಸ್ಯೆ ಅಂತ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು.